ಇದು ಮೋಸ. ಫಸ್ಟ್ ನಮ್ಗೆ ಹಿಡಿಬೇಕು, ಆಮೇಲೆ ಅದು ಹಿಡಿಬೇಕು. ಟೇಸ್ಟ್ಗ ಅದು ಪರ್ಫೆಕ್ಟ್ ಆಗಿದೆ ಅಂದ್ರೆ ಆಮೇಲೆ ನೆಕ್ಸ್ಟ್ ಕೊಡ್ತೀನಿ ಬೇಡ. ಅಣ್ಣ ಎತ್ತಿಕ್ಕಂದವ್ರೆ ಕೈಲಿ, ಅವ್ನಿಗೆ ಇಷ್ಟಪ್ಪ ಆಯ್ತಾ ಅದಲ್ವ ಕೈಲಿ ಹಿಡಿಯೋ ಮಾಡಿಕೆ. ಎತ್ತಿ ಕೈಗೆ ಇಟ್ಕೊಂಡವ್ರೆ, ಅವ್ರು ಮುಡಿದು ಎತ್ಕೊಂಡು ಕೊಡ್ತೀನಿ. ತಗೊಳ್ಳಿ. ಮತ್ತೆ ಇವಾಗ ಅಳ್ಳಾಡಿಸೋ ತೋರಿಸ್ತೀವಿ ನೋಡಿ. ಈಗ ಅತ್ತಾಗಿರಿ ನಾವೆಲ್ಲ ಅಳ್ಳಾಡ್ಬೇಕು ಅಂತಾರಲ್ಲ, ಅಳ್ಳಾಡಿಸೋ ನೋಡಿ. ರುಬ್ಬದೇನಿಲ್ವಾ? ಇಲ್ಲ, ರುಬ್ಬೋದೇನಿದ್ರು ಮನೇಲಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀನಿ. ಚನ್ನಪಟ್ಟಣದಲ್ಲಿ ಚಾಕ್ನಾ ಸೆಂಟರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಚನ್ನಪಟ್ಟಣ ಕುರಿ ಚಾಕ್ನಾ ಸೆಂಟರ್ ಅಂತ ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತಾರಂತೆ. ನಾನು ಕೂಡ ಬಂದಿದ್ದೀನಿ. ಅದ್ಭುತವಾಗಿರೋಂಥ ಸ್ಪೇರ್ ಪಾರ್ಟ್ಸ್ಗಳನ್ನ ಬಳಸಿ ಚಾಕ್ನಾ ಮಾಡಿಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ, ಖಾರ ಗಿರ ಎಲ್ಲ ಜೋರಾಗಿ ಹಾಕ್ಕೊಡ್ತಾರಂತೆ. ಇನ್ನು ಚನ್ನಪಟ್ಟಣದಲ್ಲಿ ಪಾಕಶಾಲಾ ಅಂತ ಇದೆ, ಅದರ ಅಪೋಸಿಟಲ್ಲೇ ಈ ಒಂದು ಚಾಕ್ನಾ ಸೆಂಟರ್ ಅಂತದ್ದು. ಮತ್ತು ಇನ್ನು ನಯರ ಪೆಟ್ರೋಲ್ ಬಂಕ್ ಇದೆ, ಅದರ ಪಕ್ಕದಲ್ಲೇ ಇದೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಚಾಕ್ನ ಕೊಡಿಸ್ತೀನಿ. ಸುಟ್ಬಾರ್ಡು, ಬನ್ನಿ. ಪರ್ಚೇಸ್ ಮಾಡ್ಕೋಬೇಕು ಕೆಲಸ ನೀವು ಮಾಡಪ್ಪ. ಕಡ್ಡಿಯ ಕಳ್ಳಾಡಿಸಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಗುರುಗಳೇ. ಸರ್ ತಮ್ಮ ಹೆಸರು? ಮಂಜು ಅಂದ್ಬಿಟ್ಟು ಸರ್. ಮಂಜು ಅವರು. ಸರ್ ಚನ್ನಪಟ್ಟಣ ಚಾಕ್ನಾ ಸೆಂಟರ್ ಯಾವಾಗಿಂದ ಶುರುವಾಗಿದೆ? ಸರ್ 6 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಇಲ್ಲಿ 6 ವರ್ಷ ಆಯ್ತು. 6 ವರ್ಷ ಆಯ್ತು ಸರ್. ಸಿಕ್ಕಾಪಟ್ಟೆ ಫೇಮಸ್. ಏನ್ ಸರ್ ಸೀಕ್ರೆಟ್? ಏನು ಇಲ್ಲ ಸೀಕ್ರೆಟ್ ಸರ್, ಎಲ್ಲ ಫ್ರೆಶ್ ಐಟಮಲ್ಲಿ ಎಲ್ಲರೂ ಅದೇನೆ ಬರೋದು. ನೀವು ಎಲ್ಲೇ ಆಗಲಿ ನೀಟಾಗಿ ಬೇಯಿಸ್ಕೊಡ್ಬೇಕು, ತಾಳ್ಮೆಯಿಂದ ಬೇಯಿಸಿ ಕೊಟ್ರೆ ಎಲ್ಲಾದ್ರೂ ಟೇಸ್ಟ್ ಬಂದೇ ಬರ್ತದೆ. ಮತ್ತೆ ನಗ್ನಗ್ತಾ ಮಾತಾಡ್ತಿರಲ್ಲ, ಅದು ಖುಷಿ. ನಿಮ್ಮ ಅಭಿಮಾನ ಸರ್, ನಿಮ್ಮಂಥವ್ರು ಇದ್ರೆ ತಾನೇ ನಂದು. ನಮ್ ನೋಡಿ ಚನ್ನಪಟ್ಟಣ ಕುರಿ ಚಾಕ್ನಾ ಸೆಂಟ್ರು ಒಂದೇ ಅಂಗಡಿ ಇರೋದು ಸರಿನಾ. ನೇರ ಪೆಟ್ರೋಲ್ ಬ್ಯಾಂಕ್ ಒಂದೇ ತಾವು. ಸುಮ್ಮನೆ ಕನ್ಫ್ಯೂಸ್ ಅಂತೂ ಆಗ್ಬೇಡಿ ಜನ. ಫೋನ್ ಮಾಡ್ಕೊ ಬನ್ನಿ, ಫೋನ್ ಮಾಡ್ಕೊ ಬನ್ನಿ. ನಾನಿಲ್ಲ ಅಂದ್ರೂ ನಮ್ಮ ಮಿಸ್ಸಸ್ ಇರ್ತಾರೆ, ಕಟಿಂಗ್ ಮಾಡ್ತಾ ಇರ್ತಾರೆ. ನೋಡಿ, ನಿಮ್ಮ ಐಟಮ್ ಚಾಯ್ಸ್ ಮಾಡ್ಕೊಳ್ಳಿ, ನಿಮ್ಮದೇ. ನಿಮ್ಗೆ ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಳ್ಳಿ, ತಗೊಂಡು ಕಟ್ ಮಾಡಿಸ್ಕೊಂಡು 2 ನಿಮಿಷ ಟೈಮ್ಸ್ ಲೇಟ್ ಆದ್ರೂ ಪರವಾಗಿಲ್ಲ, ನೀಟಾಗಿ ಬೇಯಿಸ್ಕೊಂಡು ತಿನ್ನಿ. ಅಣ್ಣ ಏನೇನು ಐಟಮ್ ಇರುತ್ತೆ? ಅಣ್ಣ ಆಲ್ಟ್ ಸಿಗುತ್ತೆ, ಲಿವರ್ ಸಿಗುತ್ತೆ, ಬೀಜ ಸಿಗುತ್ತೆ, ಕಿಡ್ನಿ ಸಿಗುತ್ತೆ, ಚಾಪ್ ಸಿಗುತ್ತೆ, ಬಳ್ಳಿ ಸಿಗುತ್ತೆ. ಮತ್ತೆ ಹೆಂಗೆ ಈ ಒಂದು ಚಾಕ್ನಾ ಸೆಂಟರ್ ಓಪನ್ ಮಾಡ್ಬೇಕು ಚನ್ನಪಟ್ಟಣದಲ್ಲಿ? ಸರ್ ನನ್ನ ನೇಟಿವ್ ಪ್ಲೇಸ್ ಇಲ್ಲೇ. ನಮ್ಮ ಗುರುಗಳು ಬಂದು ಚನ್ನಪಟ್ಟಣ ಬೆಂಗಳೂರಲ್ಲಿ ಕಲಸಿ ಬೆಳೆದು ಚಂದ್ರು ಅಂದ್ಬಿಟ್ಟು ನಮ್ಮ ಗುರುಗಳು. ಹೌದಾ? ಅಲ್ಲಿ ಕಲ್ತಿದ್ದೆ ನೀವು? ಹಾಂ, ನಮ್ಮ ಗುರುಗಳ ಹತ್ರ ನೋಡ್ಕೊ ಬಂದು ನಾವು ಇಲ್ಲಿ ಕೆಲಸ ಮಾಡೋದು. ಅಲ್ಲಿ ಮಾಡ್ತಾ ಇದ್ದೋ, ಇಲ್ಲಿ ಬಂದು 1 ವರ್ಷ ಅಲ್ಲಿದ್ದೋ, ಇಲ್ಲಿ ಬಂದು ಮಡಿಕೋರ್ದು. ನಮ್ಮ ಗುರುಗಳು ಚಿಕ್ಕೂತ್ರಿಂದ ಅವರೇ ಚಂದ್ರು ಅಂದ್ಬಿಟ್ಟು ಕಲಸಿ ಪಳೆದು ಫೇಮಸ್ ನಮ್ಮ ಗುರುಗಳು. ಇಲ್ಲಿ ಮದುವೆ ಆದ್ಮೇಲೆ ಈ ಕಡೆಗೆ ಬಂದು ಸೆಟ್ಲ್ ಆದ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಮಧ್ಯಾಹ್ನ 12:30. 12:30 ಐಟಮ್ ಇದ್ರೆ 10 ಗಂಟೆ ಇರ್ತೀನಿ ಅಣ್ಣ. ಐಟಮ್ ಇಲ್ಲ ಅಂದರೆ 8 ಗಂಟೆ ಲಾಸ್ಟ್. ನೈಟ್ 8 ಗಂಟೆ. ದಯವಿಟ್ಟು ದೂರದಿಂದ ಬರೋರು ಫೋನ್ ಮಾಡ್ಕೊ ಬನ್ನಿ. ನೀವು ಸುಮ್ಮನೆ ಬಂದು ಪಾಪ ಪೆಟ್ರೋಲ್ ವೇಸ್ಟು, ಆ ಕಡೆ ಐಟಮ್ ಸಿಗದಾಗ ನೀವು ಬೈಕ್ ಹೋಗೋದು ಬೇಡಿನ. ರಜಾ ಸೋಮವಾರ ಇರುತ್ತೆ ಸರ್. ಅಣ್ಣ ಸಂಕ್ಲೆಗೆರೆ ಗೇಟು, ನೇರ ಪೆಟ್ರೋಲ್ ಬ್ಯಾಂಕು, ಪಾಕಶಾಲೆ ಹತ್ರ ಆಪೋಸಿಟ್. ಪಾಕಶಾಲೆ ಆಪೋಸಿಟ್ ಅಲ್ಲೇ ಹೌದು ಇರೋಂಥದ್ದು. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್ ಸೊ ಮಚ್. ಥ್ಯಾಂಕ್ ಯು. ವೆಲ್ಕಮ್.
ನನ್ನ ಬೇಕೆ ಜಗ್ಬೇಕಾ ಯಾಕೋ ರೋಸ್ಟ್ ಮಾಡ್ಕೊಡು. ಆಗೋಯ್ತು ಆಗೋಯ್ತು. ಫುಡ್ ಲೊಕೇಶನ್ ಹಾಂ ಸರ್ ಹೌದು. ಚನ್ನಪಟ್ಟಣ ಕುರಿ ಚಾಕ್ನಾದಲ್ಲಿ ಚಾಕ್ನ ತೊಗೊಂಡಿದ್ವಿ ಎಲ್ಲ ಸ್ಪೇರ್ ಪಾರ್ಟ್ಸು. ಸೊ ಅದ್ಭುತವಾಗಿ ಸುಟ್ಟಿ ಕೊಡ್ತಾರೆ. ಸುಟ್ಟುಬಾಡು ಸಕಲಾಗಿರುತ್ತಂತೆ. ತುಂಬ ಜನ ಬಂದು ಟ್ರೈ ಮಾಡಿದ್ದಾರೆ. ಇವತ್ತು ನಾನು ಬಂದು ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಖುಷಿ ಏನಾಗಿದ್ದು ಅಂದರೆ ಈ ಥರ ಒಂದು ಎಲ್ಲೆಲ್ಲಿ ಕೊಡ್ತಾರಲ್ಲ ಅದು ಬಹಳ ಇಷ್ಟ ಆಗಿದ್ದು. ಸೊ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇರುತ್ತೆ. ಮತ್ತು ಎಣ್ಣೆ ಗಿಣ್ಣೆ ಏನೂ ಬಳಸಲ್ಲ. ಜೊತೆ ಖಾರನೂ ಇರುತ್ತೆ. ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಖಾರ ತೊಗೊಂಡು ಟ್ರೈ ಮಾಡ್ಬೋದು. ಬಿಸಿ ಬಿಸಿಯಾಗಿರುತ್ತೆ. ಟ್ರೈ ಮಾಡೋಣ. ಏನು ಗೊತ್ತಾ, ಸುಟ್ಟಿರ್ತಾರಲ್ಲ ಆ ಸುಟ್ಟಿರೋ ಆ ಒಂದು ಟೇಸ್ಟೇ ಅದ್ಭುತ ಅಂತ ಹೇಳ್ಬೋದು. ಚೆನ್ನಾಗಿ ಬೆಂದಿದೆ ನಿಜವೂ. ಕೆಂಡದ ಮೇಲೆ ಸುಟ್ಟಿರ್ತಾರೆ. ಕೆಂಡದ ಮೇಲೆ ಆ ಕಬ್ಬಿಣದ್ದು ಏನೋ ಜಾಲರಿ ಥರ ಇರುತ್ತೆ, ಅದ್ರ ಮೇಲೆ ಸುಟ್ಟಿರ್ತಾರಲ್ಲ ಆ ಸ್ಮೋಕಿ ಫ್ಲೇವರು ಯಥೇಚ್ಛವಾಗಿ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿದೆ. ಮತ್ತು ಇನ್ನು ಉಪ್ಪೆಲ್ಲ ಹಾಕಿ ಖಾರ ಎಲ್ಲ ಹಾಕಿ ಕೊಟ್ಟಿರ್ತಾರೆ. ಒಂದು ಒಳ್ಳೆ ಖಾರ ಅಂತ ಸಿಗುತ್ತೆ. ಚರ್ಬಿ ಗಿರ್ಬಿ ಎಲ್ಲ ಐತೆ. ಚರ್ಬಿ ಸೇರಿಸ್ಕೊಂಡು ಪೀಸಿನ ಜೊತೆಗೆ ಸ್ವಲ್ಪ ಖಾರನೂ ಸೇರಿಸಿ ತಿನ್ನುವ. ಸೂಪರ್. ಹೆವಿ ಕ್ರೌಡು. ಬಂದರೆ ಹರಿಬರಿಲಿ ನಿಮಗೇನು ಸಿಗೋದಿಲ್ಲ. ಬಂದರೆ ವೆಯ್ಟ್ ಮಾಡಿ ತೊಗೊಬೇಕು. ಮತ್ತು ನೀವು ತೂಕದ ಲೆಕ್ಕ, ನೀವು ಅರ್ಧ ಕೆ ಜಿ ತೂಕದ ಲೆಕ್ಕ ಹಾಕಿಸ್ಕೊಂಡು, ಅಂದರೆ ನಿಮ್ಗೆ ಯಾವ ಸ್ಪೇರ್ ಬೇಕು ಆ ಸ್ಪೇರ್ನ ಕಟ್ ಮಾಡಿ ಎಷ್ಟೆಷ್ಟು ಬೇಕು ಅದನ್ನು ಸಪ್ರೇಟ್ ಮಾಡಿ ಕೊಡ್ತಾರೆ. ಯಾವ ಸ್ಪೇರು ಎಷ್ಟೆಷ್ಟು ಬೇಕು ಅಂತ ಹೇಳಿ ಕೊಟ್ಟರೆ ತೂಕ ಮಾಡಿ ಕೊಡ್ತಾರೆ. ಅದನ್ನು ಇಲ್ಲಿ ಚಾಕ್ನ ಮಾಡೋ ಕಡೆ ತಂದು ಕೊಟ್ಟರೆ ಅವರು ಅದನ್ನು ಸುಟ್ಟು ಕೊಡ್ತಾರೆ. ಒಂದೊಳ್ಳೆ ಸುಟ್ಟು ಮಾಂಸ ಅಂತ ಸಿಕ್ಕೇ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.